ಈಗ ನಿಮ್ಮದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ನಾವೀಗ ನೋಡ್ತಾ ಇದ್ದೀವಿ. ಮಿಥುನ ರಾಶಿಗೆ ಗುರುವಿನ ಸಂಚಾರ ಆಗತ್ತೆ. ಈಗ ಗುರು ಪ್ರಸ್ತುತ ಎಲ್ಲಿದ್ದಾನೆ ಅಂತಂದ್ರೆ ನಿಮ್ಮ ರಾಶಿಯಿಂದ ಭಾಗದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಸಂಚಾರ ಗುರುವಿನದ್ದು. ಹಾಗೆ ಎಲ್ಲಿವರೆಗೂ ಇರ್ತಾನೆ ಅಂದರೆ ಮೇ 15ನೇ ತಾರೀಕುವರೆಗೂ ಗುರು ಭಾಗದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಶುಭ ಕಾರ್ಯಗಳಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗಿದೆ, ಸ್ವಲ್ಪ ದುಂದು ವೆಚ್ಚ ಮಾಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲದೇ ಧನ ನಷ್ಟ ಆಗ್ತಾ ಇದೆ, ಸೊ ದುಡ್ಡು ವ್ಯಯ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಆದರೂ ಸಹ ಶುಭಕ್ಕೋಸ್ಕರನೇ ಮಾಡಿರ್ತೀರಾ, ಅನರ್ಥವಾಗಂತೂ ಮಾಡಿರೋದಿಲ್ಲ. ಅದು ಎಲ್ಲಿವರೆಗೂ ಇದೆ? ಮೇ 15ರವರೆಗೂ ಇದೇ ಸ್ಥಿತಿಯಲ್ಲಿ ಖರ್ಚಿನ ಸ್ಥಿತಿ, ವ್ಯಯದ ಸ್ಥಿತಿ ಇರುತ್ತೆ. ಆ ನಂತರ ಮೇ 15ರ ನಂತರ ಗುರು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆಲ್ಲರಿಗೂ ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ, ಅಂದರೆ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ನಿಮ್ಮ ರಾಶಿಗೆ ಗುರು ಬರೋದ್ರಿಂದ ವಿಶೇಷವಾದಂಥ ಬಲ ಅಲ್ವಾ, ವಿಶೇಷವಾದಂಥ ಪ್ರತಿಫಲ ಅಲ್ವಾ. ಹಾಗೆ ಗುರುವಿನ ಬಲ ಮೇ 15ರ ನಂತರ ವಿಶೇಷವಾದಂತಹ ಒಂದು ಸ್ಥೈರ್ಯ, ಧೈರ್ಯ, ಅಭಿವೃದ್ಧಿ, ದೃಢತ್ವ, ಘನತೆ, ಗೌರವ, ಸಮಾಜದಲ್ಲಿ ಸ್ಥಾನ ಮಾನ ಒಳ್ಳೆ ರೀತಿಯಲ್ಲಿ ಬರುತ್ತೆ. ಗುರು ಅಂತಂದ್ರೆ ಶುಭ. ಅದು ಷಷ್ಟಾಷ್ಟಮ ಸ್ಥಾನಗಳಲ್ಲಿದ್ದಾಗ ಸ್ವಲ್ಪ ವೈಪರೀತ್ಯಗಳೇ. ಆದರೆ ಈಗ ನಿಮಗೆ ರಾಶಿಗೆ ಬರ್ತಾ ಇರ್ತಕ್ಕಂತಹದ್ದು, ಜನ್ಮರಾಶಿಗೆ ಬರ್ತಾ ಇರ್ತಕ್ಕಂತಹದ್ದು, ಇದರಿಂದ ಉತ್ತಮವಾದಂತಹ ಫಲ ಗುರು ಕೊಡ್ತಾನೆ. ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ. ಇನ್ನು ಕೇತು ಚತುರ್ಥ ಭಾಗದಲ್ಲಿ ಕನ್ಯಾ ರಾಶಿಯಲ್ಲಿ ಸಂಚಾರದಲ್ಲಿದ್ದಾನೆ. ಕೇತು ಬದಲಾವಣೆ ಆಗತ್ತೆ ಮೇ 30ನೇ ತಾರೀಕಿಗೆ. ನೋಡಿ, ಮೇ 30ನೇ ತಾರೀಕಿಗೆ ಕೇತು ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಒಂದು ಸ್ವಸ್ಥಾನದಲ್ಲಿ ಕಷ್ಟಗಳು, ಕಾರ್ಪಣ್ಯಗಳು, ತೊಂದರೆಗಳು, ಅಡಚಣೆಗಳು, ನಿಮ್ಮ ಮನೆ ಕಡೆ ಸರ್ಪದೋಷದ ವೈಪರೀತ್ಯ ಅಂತಲೇ ಹೇಳ್ಬೋದು. ನೋಡಿ, ನಿಮ್ಮ ಸ್ವಸ್ಥಾನದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಿಂದ ಕೂಡಿರ್ತಕ್ಕಂಥ ಜೀವನ ಇತ್ತು, ಅವೆಲ್ಲವೂ ಸಹ ಮೇ 30ರ ನಂತರ ನಿವಾರಣೆ ಆಗತ್ತೆ. ವಿಶೇಷವಾಗಿ ಸಿಂಹರಾಶಿಗೆ ಕೇತು ಪ್ರವೇಶ ಆದ ನಂತರ ಸುಮಾರು 1.5 ವರ್ಷಗಳ ಕಾಲ ಇರ್ತಾನೆ. ಅಂದರೆ 2025 ವರ್ಷ ಪೂರ್ತಿ ಕೇತು ಸಂಚಾರ ವಕ್ರಸ್ಥಿತಿಯಲ್ಲಿ ಇರ್ತಕ್ಕಂತಹದ್ದು. ಸೂರ್ಯನ ಮನೆಯಲ್ಲಿ ಸಂಚಾರ ಕೇತು. ಹಾಗಾಗಿ ಈ ಒಂದು ಸ್ಥಾನದಲ್ಲಿ ನಿಮ್ಗೆ ವಿಶೇಷವಾದಂತಹ ಪ್ರಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಬರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತೀರಾ, ಅದು ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ಸ್ವಲ್ಪ ತೊಂದರೆಗಳಿಂದ ಕೂಡಿರುತ್ತೆ. ಇಲ್ಲ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡಕ್ಕೆ ಹೋಗ್ತೀರಾ, ಯಾರೋ ಬಂದು ಗಲಾಟೆ ಮಾಡ್ತಾರೆ, ಟೆನ್ಷನ್ ಕೊಡ್ತಾರೆ, ಕೋರ್ಟು ಕೇಸು ವಗೈರೆ ಇವೆಲ್ಲ ಕೂಡ ಬರುತ್ತೆ. ಹಾಗಾಗಿ ಈ ಒಂದು ಕೇತು ಗ್ರಹಕ್ಕೆ ಬಹುಮುಖ್ಯವಾಗಿ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲಿ ಎಡವಟ್ಟುಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ಭಾತೃ ಸ್ಥಾನಗಳಲ್ಲಿ ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿಯರು, ಇತರ ಸೋದರ ಸೋದರಿಯರು ಯಾರಿರ್ತಾರೆ ಅಂತಹವರ ಮಧ್ಯೆ ವ್ಯವಹಾರಿಕವಾಗಿ ಯಾವುದೋ ಒಂದು ಕೆಲಸ ಕಾರ್ಯ, ಆಸ್ತಿ ಪಾಸ್ತಿ ವಿಚಾರ, ಇವುಗಳ ವಿಚಾರದಲ್ಲಿ ಮುಖ್ಯವಾಗಿ ಗಲಾಟೆಗಳಾಗುವಂತಹದ್ದು, ಮತ್ತು ಕೋರ್ಟು ಕೇಸುಗಳಲ್ಲಿ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತಹದ್ದು, ಹಾಗಾಗಿ ಒಂದು ಭೂಮಿ ವಿವಾದಗಳು ಬರುವಂತಹದ್ದು, ಇವೆಲ್ಲವೂ ಸಹ ಮಿಥುನ ರಾಶಿಯವರಿಗೆ ನಡೆಯುತ್ತೆ ಮೇ 30ರ ನಂತರ. ಹಾಗಾಗಿ ನೀವು ಬಹುಮುಖ್ಯವಾಗಿ ಮೇ 30ರ ನಂತರ ಈ ಒಂದು ಸಮಸ್ಯೆಗಳು ಬಾರದಿರೇ ಇರಲಿ ಅಂತ ಹೇಳ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಶ್ರೀಕಾಳಹಸ್ತಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬನ್ನಿ, ಶುಭದಾಯಕವಾದ ಫಲನ ಪಡಿತೀರಾ. ಇನ್ನು ನಿಮ್ಮ ರಾಶಿಗೆ ಬಹುಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ವಿಶೇಷವಾದಂತಹ ದೀರ್ಘಕಾಲಿಕ ಭಾಗ್ಯಗಳು ಸಿಗ್ತಾ ಇತ್ತು. ಭಾಗ್ಯ ಅಂದ್ರೇ ಎಲ್ಲರಿಗೂ ಖುಷಿ, ಸಂತೋಷ. ಯಾಕೆ? ಅದೃಷ್ಟ. ಭಾಗ್ಯ ಅಂತಂದರೆ ಬರುವಂತಹ ಭಾಗ್ಯಗಳು, ವಿಶೇಷವಂತ ಯೋಗ ಭಾಗ್ಯಗಳು ಪಡೆಯುವಂತಹವು ನೀವು ದೀರ್ಘಕಾಲಿಕವಾಗಿ ಲಾಂಗ್ ಟರ್ಮಲ್ಲಿ ಅನುಭವಿಸುವಂತಹ ಸ್ಥಿತಿಯ ಭಾಗ್ಯಗಳನ್ನ ಪಡೆದಿರ್ತೀರಾ. ಒಂದು ವೆಹಿಕಲ್ ತಗೊಂಡ್ರೆ ಅದನ್ನು ದೀರ್ಘಕಾಲಿಕವಾಗಿ ಉಪಯೋಗಿಸುವ ರೀತಿಯಲ್ಲಿ, ಮನೆ ಕಟ್ಟುವಂತಹ ಭಾಗ್ಯ, ಮನೆ ಕಟ್ಟಿದ್ರೆ ವಾಸಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ, ಒಂದು ಜಾಬ್ ಸಿಕ್ಕಿದ್ರೆ ಜಾಬ್ ಸಿಗುವಂತಹ ಭಾಗ್ಯ, ಅದು ಉತ್ತಮ ಸ್ಥಿತಿಯಲ್ಲಿ ದೀರ್ಘಕಾಲಿಕವಾಗಿ ನೀವು ಅಭಿವೃದ್ಧಿಯನ್ನು ಪಡೆಯುವಂತಹ ಭಾಗ್ಯ, ಇವೆಲ್ಲೂ ಸಹ ಪಡೆದಿದ್ದೀರಾ. ಆ ವಿಚಾರದಲ್ಲಿ ಹೆಚ್ಚಿನ ವೈಪರೀತ್ಯಗಳನ್ನೇನು ನೋಡಿಲ್ಲ. ಭಾಗ್ಯಗಳು ಸೊ ನಿಧಾನವಾಗಿ ಬಂದರೂ ಸ್ಥಿರವಾಗಿ ಬಂದಿರತ್ತೆ, ಯಾವುದೇ ರೀತಿ ವೈಪರೀತ್ಯಗಳಿಲ್ಲ, ಒಳ್ಳೆ ರೀತಿಯಲ್ಲಿದೆ. ಈಗ ನಿಮಗೆ ಈ ಒಂದು ಸ್ಥಿತಿ ಈಗೇನು ಹೇಳಿದೆ ಭಾಗ್ಯದ ಸ್ಥಿತಿ, ಆ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಮಾರ್ಚ್ 29ನೇ ತಾರೀಕು ನಂತರ ನಿಮಗೆ ಶನಿ
ಮೀನರಾಶಿ ಪ್ರವೇಶ ಮಾಡ್ತಾನೆ. ಮೀನರಾಶಿ ಪ್ರವೇಶ ಮಾಡೋದ್ರಿಂದ ಭಾಗ್ಯಗಳಲ್ಲೂ ಸಹ ವೃತ್ತಿಯಲ್ಲಿ ಅಂದರೆ ಕರ್ಮದಲ್ಲಿ ನಿಮಗೆ ಕೆಲಸ ಕಾರ್ಯ ಕ್ರಿಯೆ ಎಲ್ಲ ವಿಚಾರದಲ್ಲಿ ವಿಶೇಷವಂತಹ ಬಲಗಳು ಬರುವಂತಹದನ್ನು ನೀವು ನೋಡ್ತೀರಾ. ಈ ವಿಚಾರದಲ್ಲೂ ಸಹ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಶನಿ ಗುರು ಮನೆಯಲ್ಲಿ ಪ್ರವೇಶ ಆಗಿರ್ತಾನೆ. ಆ ಒಂದು ಗುರುನೇ ನಿಮ್ಮ ರಾಶಿಗೆ ಕೂಡ ಬರ್ತಾನೆ. ಹಾಗಾಗಿ ಗುರು ಶನಿಗಳ ಒಂದು ಬದಲಾವಣೆ ನಿಮ್ಮ ರಾಶಿಗೆ ತುಂಬಾನೇ ಉತ್ತಮ ಫಲ ಆಗಿರುತ್ತೆ. ಹಾಗಾಗಿ ಶ್ರೇಷ್ಠವಾದಂಥ ಫಲ ಆಗಿರುತ್ತೆ. ಈ ವಿಚಾರದಲ್ಲಿ ನೀವು ಈ ವರ್ಷದಲ್ಲಿ ಅದ್ಭುತವಾದಂತಹ ಒಂದು ಭಾಗ್ಯ ವೃತ್ತಿ ಮತ್ತು ವೈಯಕ್ತಿಕವಾದ ಸ್ಥಿರತೆ ದೃಢತೆ ನಿರ್ಣಯಗಳು ನಿಮ್ಮದಾಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಅದ್ಭುತವಾದಂತಹ ಬಲಾಬಲಗಳು ಶನಿ ಗುರು ಗ್ರಹಗಳಿಂದ ಇದೆ. ಯಾಕೆಂತಂದ್ರೆ ಎಲ್ಲರೂ ಹೇಳ್ತಾ ಇರ್ತಾರೆ ನಿನಗೆ ಹಣೆ ಬರಹ ಸರಿ ಇಲ್ಲ, ಶನಿ ಗುರು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಬಾಯಿ ಮಾತು ಗೊತ್ತಿಲ್ಲದೆಯೇ ಹೇಳ್ತಾ ಇರ್ತಾರೆ ಶನಿ ಗುರು ಸರಿ ಇಲ್ಲ ಅಂತ. ಈಗ ನಿಮಗೆ ಶನಿ ಗುರು ಚೆನ್ನಾಗಿದ್ದಾನೆ, ಉತ್ತಮವಾದಂತಹ ಸ್ಥಿತಿ. ಹಾಗಾಗಿ ಈ ವರ್ಷದಲ್ಲಿ ಹೆಚ್ಚಿನ ಸ್ಥಿತಿಯಲ್ಲಿ ಶನಿ ಗುರುಗಳ ಒಂದು ಬಲ ನೀವು ಪಡಿತೀರಾ. ಇನ್ನು ರಾಹು ನಿಮಗೆ ಸ್ವಲ್ಪ ವೃತ್ತಿಯಲ್ಲಿ ಪ್ರೆಷರ್ಸು ಟೆನ್ಷನ್ಸು ವೈಪರೀತ್ಯಗಳಿತ್ತು. ಸೊ ಆ ಒಂದು ವೈಪರೀತ್ಯ ನಿಮಗೆ ಮೇ 30ನೇ ತಾರೀಕಿಗೆ ಬದಲಾಗ್ತಾನೆ. ನೋಡಿ, ಮೇ 30ನೇ ತಾರೀಕಿಗೆ ರಾಹು ಒಂದು ಮೀನ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಕುಂಭರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ನೀವು ಭಾಗ್ಯಗಳೆಲ್ಲ ಪಡೆಯುವಂತಹ ವಿಚಾರ ಸ್ವಲ್ಪ ನಿಧಾನ ಆಗುವಂತಹದ್ದು, ಲೇಟ್ ಆಗುವಂಥದ್ದು, ಅಡಚಣೆ ಆಗುವಂತಹದ್ದು, ಯಾರೋ ತೊಂದರೆ ಕೊಡುವಂತಹದ್ದು ಬರುವ ಸಾಧ್ಯತೆ ಇರುತ್ತೆ. ಮೇ 30ರ ನಂತರ ವೈಪರೀತ್ಯಗಳಾಗತ್ತೆ. ಆ ಒಂದು ವೈಪರೀತ್ಯ ನಿವಾರಣೆಗಾಗಿ ಸ್ವಲ್ಪ ದುರ್ಗಾ ಶ್ಲೋಕನ ಪಠನೆ ಮಾಡ್ಕೊಳ್ಳಿ. ಇಲ್ಲ ನೀವು ರಾಹು ಗ್ರಹಕ್ಕೆ ಸಂಬಂಧಿಸಿದಂತೆ ಉದ್ದಿನ ಬೇಳೆಯನ್ನು ದಾನ ಕೊಡೋದ್ರಿಂದ ನಿಮಗೆ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ಈ ಒಂದು ಗ್ರಹಗಳ ಒಂದು ಸಂಚಾರ ಬದಲಾವಣೆಯಿಂದ ಹೆಚ್ಚಿನ ಸ್ಥಿತಿಯಲ್ಲಿ ಫಲಾಫಲಗಳು ಶನಿ ಗೃಹ ನಿಮಗೆ ಉತ್ತಮವಾದಂಥದ್ದು. ಗುರುಗ್ರಹ ಮತ್ತು ಶನಿ ಗ್ರಹ ಎರಡೂ ಗ್ರಹಗಳು ಉತ್ತಮ ಸ್ಥಿತಿ ಹೆಚ್ಚಿನ ಸ್ಥಿತಿ ಈ ವರ್ಷದಲ್ಲಿ ಫಲಗಳನ್ನು ಪಡೆಯುವಂತಹ ಯೋಗ್ಯ ನಿಮ್ಮದಾಗಿರುತ್ತೆ.